ಸಂಜೆ ಗೋಲ್ಡನ್ ಟೆಂಪಲ್ಗೆ ಹೋಗೋಣ ಅಂತ ಸ್ವಲ್ಪ ರೆಸ್ಟ್ ಮಾಡ್ಕೋತಾ ಇದ್ದ. ಸೊ ಮಲಗಿದ್ಮೇಲೆ ಫುಲ್ಲು ಮಳೆ ಹೋಗ್ತಾ ಇದೆ, ಹೆವಿ ಗಾಳಿ ಹೊಡಿತು. ಸೊ ಎಚ್ಚರಾಗಿ ನೋಡಿದ್ರೆ ಫುಲ್ಲು ಮಳೆ ಹೋಗ್ತಾ ಇದೆ. ಇವಾಗ ಒಂದು 4 ಗಂಟೆಗೆ ಹೋಗೋ ಪ್ಲ್ಯಾನ್ ಇತ್ತು, ಬಟ್ ಮಳೆ ಬರ್ತದೆ. ಸೊ ಮಳೆ ನಿಂತ ಮೇಲೆ ಗೋಲ್ಡನ್ ಟೆಂಪಲ್ಗೆ ಹೋಗ್ತೀವಿ. ಫೈನಲಿ ಮಳೆ ನಿಂತಿದೆ. ಇವಾಗ ಗೋಲ್ಡನ್ ಟೆಂಪಲ್ ಹೋಗ್ತಾಯಿದ್ದೀವಿ. 1 ಅವರ್ ಮಳೆ ಹೋಯ್ತು ಫುಲ್ಲು ಚೆನ್ನಾಗೆ. ಸೊ ಇವಾಗ 4:15 ಆಗಿದೆ. ನೋಡೋಣ, ಅಲ್ಲಿ ಮುಗಿಸ್ಕೊಂಡು ಆವಾಗಲೇ ಹೇಳಿದ್ಲ ನಾನು, ಆ ಬ್ರಿಡ್ಜ್ ಹತ್ರ ಹೋಗಿ ಇನ್ನೇನು ಸೂರ್ಯನೇ ಇಲ್ಲ, ಸನ್ಸೆಟ್ ಆಗೋ ಕಾಣಲ್ಲ ಅನಿಸುತ್ತೆ. ಮೇಲ್ಗಡೆ ಬ್ರಿಡ್ಜ್ ನೋಡಿಕೊಂಡು ಫೋಟೋ ಗಿಟೋ ತೊಗೊಂಬರ್ತೀವಿ. ನಾರ್ಮಲ್ ಆಗಿದ್ದಾಗೆ ಈ ರೋಡ್ ಆಫ್ ರೋಡಿಂಗು. ಇವಾಗ ಮಳೆ ಹೋಯ್ದು ಇನ್ನೂ ಖರಾಬಾಗಿದೆ. ನಂದು ಬೇರೆ ಫ್ಲ್ಯಾಟ್ ಆಗ್ಬಿಟ್ಟಿದೆ ಟೈರು, ಫ್ರಂಟ್ ಟೈರು. ಎಳೀತು ಅಂದರೆ ಇಬ್ಬರು ಮುಗಿಸ್ಕೊಂಡು ಬೀಳ್ತೀವಿ. ಗಟ್ಟಿ ನೆಲದ ಮೇಲೆ ಹೋದರೆ ಸೇಫು. ತಿರ್ಗಾ ಮಳೆ ಬಂದತ್ತು ಅಂತ ರೈನ್ ಜಾಕೆಟ್ ಹಾಕ್ಕೊಂಡು ಇವಾಗ ಗೋಲ್ಡನ್ ಟೆಂಪಲ್ ಕಡೆಗೆ ನಮ್ಮ ಪಯಣ. ನೋಡೋಣ, ಮತ್ತೆ ಬರೋಲ್ಲ ಅಂದ್ಕೊಂಡಿದ್ದೀವಿ. ಸೊ ಬಂದರೆ ಏನು ಮಾಡೋಕ್ಕಾಗಲ್ಲ. ಫುಲ್ಲು ಚಳಿ ಹೊಡಿತಾ ಇದೆ ಮಳೆ ಒಯ್ದು ಬಿಟ್ಮೇಲೆ. ನಾರ್ಮಲಾಗಿ ಬೆಳಗ್ಗೆನೂ ಈ ಚಳಿ ಆಗ್ತಿತ್ತು. ವೆದರ್ ಕೂಲ್ ಇದೆ, ಪರವಾಗಿಲ್ಲ. ಎಷ್ಟೇ ಬಿಸಿಲು ಹೊಡೆದ್ರೂ ವೆದರ್ ಕೂಲ್ ಇದೆ. ಅದಕ್ಕೆ ಇದನ್ನು ಮಿನಿ ಸ್ವಿಟ್ಜರ್ಲ್ಯಾಂಡ್ ಅನ್ನೋದು. ಈವ್ನಿಂಗು ಸನ್ಸೆಟ್ ನೋಡೋಣ ಅಂದ್ಕೊಂಡು ಈ ಬ್ರಿಡ್ಜ್ ಮೇಲೆ, ಬಟ್ ಮಿಸ್ ಆಯಿತು. ಸೊ ವ್ಯೂ ನೋಡ್ಕೊಂಡು ಹೋಗೋಣ. ಹೋಗುವಾಗ ವ್ಯೂ ಏನು ಮಿಸ್ ಆಗಲ್ವಲ್ಲ. ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಇದೆ, ಅಲ್ಲೆಲ್ಲ ಹೋಗೋಣ ಅಂದ್ಕೊಂಡ್ವಿ, ಬಟ್ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಹೋಗೋಣ ಅಂತ ಪ್ಲ್ಯಾನ್ ಇದೆ. ಫ್ರೆಂಡ್ ಮನೆಯಿಂದ ಒಂದು 3-4 ಕಿಲೋಮೀಟ್ರ್ ಬಂದ್ವಿ. ಹೆಬ್ಬಾಲೆ ಅಂತ ಬರುತ್ತೆ, ಅಲ್ಲಿಂದ ಒಂದು 3-4 ಕಿಲೋಮೀಟ್ರ್ ಬಂದರೆ ಈ ಕಡೆ ಮಳೆನೇ ಇಲ್ಲ. ಅಲ್ಲಿ ನೋಡಿದ್ರೆ ಸರಿಯಾಗಿ ಚಚ್ಚೋಯ್ತು. ಕುಶಾಲನಗರ ಕಡೆ ಮಳೆನೇ ಇಲ್ಲ. ನಾವು ರೈನ್ ಕೋಟ್ಗಳೆಲ್ಲ ಹಾಕ್ಕೊಂಡು ಮಳೆ ಗಿಡ ಬಂದತ್ತು ಅಂತ ಸೇಫ್ಟಿ ನೋಡ್ಕೊಂಬಂದ್ವಿ. ನೋಡೋಣ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಮಳೆ ಹಾಕ್ಕೊಂಬಂದಿರೋದು ಒಂಥರ ಒಳ್ಳೇದೇ, ಬಂದರೆ ಹೆಂಗೋ ಸೇಫ್ ಆಗ್ತೀವಿ. ಸೊ ಇದು ಸಂಜೆ ಮೇಲೆ ಮೋಸ್ಟ್ಲಿ ಕ್ಲೋಸ್ ಆಗ್ಬೋದು. ಮುಂದೆ ರೈಟ್ ತೊಗೊಂಡು ಇಲ್ಲಿಂದ ಒಂದು 3 ಕಿಲೋಮೀಟ್ರ್ ಐತೆ ಒಳಗಡೆ. ಅದೇ ಒಂದು 2 ಕಿಲೋಮೀಟ್ರ್ ಆಗುತ್ತೆ ಒಳಗಡೆ. ನಾನು ಗೋಲ್ಡನ್ ಟೆಂಪಲ್ಗೆ ಸೆಕೆಂಡ್ ಟೈಮ್ ಬರ್ತಾ ಇರೋದು. ಅಂದರೆ ಲಾಸ್ಟ್ ಟೈಮ್ ಮಡಿಕೇರಿ ಬಂದಾಗ ಗೋಲ್ಡನ್ ಟೆಂಪಲ್ಲು, ನಿಸರ್ಗಧಾಮ, ಹಾಗೆ ಚಿಕ್ಲಿಹೊಳೆ, ದುಬಾರೆಗೆ ಹೋಗಿದ್ವಿ. ದುಬಾರೆ ಮಿಕ್ಸ್ ಮಿಸ್ ಆಗಿತ್ತು. ಸೊ ಅಲ್ಲಿಂದ ನೋಡಿಕೊಂಡು ಇನ್ನೇ ಪ್ಲೇಸ್ ನೋಡಿದ್ವಿ. ಆರಂಗಿ ಆರಂಗಿ ಡ್ಯಾಮ್ ನೋಡಿಕೊಂಡು ಸೀದಾ ಮಡಿಕೇರಿ ಹೋಗಿದ್ವಿ. ಮಡಿಕೇರಿಲಿ ಮಂದಲ್ಪಟ್ಟಿಗೆ ಹೋದಾಗ ಲಾಸ್ಟ್ ಟೈಮಲ್ಲಿ ನಮಗೆ ಬಿಡಲಿಲ್ಲ, ಯಾಕೆಂದರೆ ಜೀಪ್ ಸಫಾರಿಲಿ ಹೋಗ್ಬೇಕಾಗಿತ್ತಿಲ್ಲ, ಟ್ರಕ್ ಮಾಡ್ಕೊಂಡು ಹೋಗ್ಬೇಕಾಗಿತ್ತು. ಬೈಕ್ಗಳನ್ನ ಬಿಡ್ತಾ ಇರಲಿಲ್ಲ. ಇವಾಗ ರೀಸೆಂಟಾಗಿ ವೀಡಿಯೋಗಳು ನೋಡಿದಾಗ ಬೈಕ್ಗಳನ್ನ ಬಿಡ್ತಾಯಿದ್ದಾರೆ. ಸೊ ನೋಡೋಣ, ಬೆಳಗ್ಗಿನ ಜಾವ 3 ಗಂಟೆಗೆ ಎದ್ದು ರೈಡ್ನ ಸ್ಟಾರ್ಟ್ ಮಾಡೋಣ ಅನ್ನೋ ಪ್ಲ್ಯಾನ್ ಇದೆ. ಏಕೆಂದರೆ ಮಾರ್ನಿಂಗಲ್ಲಿ ಸನ್ರೈಸ್ ಆಗುತ್ತೆ, ಸಕ್ಕತ್ತಾಗಿರುತ್ತೆ ಮಂದಲ್ಪಟ್ಟಿ ಪೀಕಲ್ಲಿ. ಅದನ್ನು ನೋಡೋಕ್ಕೆ ಅಂತಲೇ 3 ಗಂಟೆಗೆ ಎದ್ದು ನಿಯರ್ ಯಾವ್ಯಾವ ಸಿಗುತ್ತೋ ಅದನ್ನೆಲ್ಲ ನೋಡ್ಕೊಂಡು ಸೀದಾ ಬೆಂಗಳೂರಿಗೆ ಹೋಗೋ ಪ್ಲ್ಯಾನ್ ಇದೆ. ನಾಳೆ ಇಲ್ಲಿ ಮುಂದೆ ಲೆಫ್ಟ್ ತೊಗೋಬೇಕು. ಈ ಸುತ್ತಮುತ್ತ ಏರಿಯಾದಲ್ಲಿರೋರೆಲ್ಲ ಫುಲ್ ಜೈನ್ಸೇ, ಆಲ್ಮೋಸ್ಟ್ ಎಲ್ಲ ಜೈನ್ಸ್ ಇದ್ದಾರೆ. ಗೋಲ್ಡನ್ ಟೆಂಪಲ್ ಇರೋದ್ರಿಂದ ಪ್ರೇಯರ್ ಮಾಡಿಕೊಂಡು ಅಲ್ಲೂ ಹಾಸ್ಟೆಲ್ಗಳಿದ್ದಾವೆ ಒಳಗಡೆ ಗೋಲ್ಡನ್ ಟೆಂಪಲಲ್ಲಿ. ಅಂತೂ ಗೋಲ್ಡನ್ ಟೆಂಪಲ್ ರೀಚ್ ಆದ್ವಿ. ವೆಹಿಕಲ್ಗೆ ಪಾರ್ಕಿಂಗ್ ಚಾರ್ಜ್ ಇರುತ್ತೆ ಅಲ್ಲಿ, ಒಂದು 20 ರೂಪೀಸ್ ಏನೋ ಆಲ್ಮೋಸ್ಟ್ ಇದೆ. ಪಾರ್ಕಿಂಗ್ ಮಾಡಿ ಇಲ್ಲಿಂದ ಸ್ವಲ್ಪ ರೈಟಿಗೆ ನಡ್ಕೊಂಡು ಹೋಗ್ಬೇಕು ಒಳಗಡೆ ಟೆಂಪಲ್ಗೆ. ಇದೆಲ್ಲ ಹಾಸ್ಟೇಜ್ಗಳು ಅನಿಸುತ್ತೆ. ಕಡೆ ಹೋಗ್ಬೇಕಾ?
ಗೋಲ್ಡನ್ ಟೆಂಪಲ್ಗೆ ಎಂಟ್ರಿ ಆದ್ವಿ. ಜನ ಇಲ್ಲಿ ನೋಡೋಕೆ ಸ್ವಲ್ಪ ಕಮ್ಮಿ ಇದ್ದಾರೆ. ನೋಡ್ಬೇಕು ಒಳಗಡೆ ಹೋಗಿ ಎಷ್ಟು ಜನ ಇದ್ದಾರೆ ಅಂತ. ಈ ಟೆಂಪಲ್ನಲ್ಲಿ ಒಂದು ಖುಷಿ ಆಗೋದೇನೆಂದರೆ ಟೆಂಪಲ್ನ ಸುತ್ತ ಅಕ್ಕಪಕ್ಕ ಸುತ್ತೆಲ್ಲ ತುಂಬ ಚೆನ್ನಾಗಿ ಕ್ಲೀನಾಗಿ ಇಟ್ಕೊಂಡಿದ್ದಾರೆ. ಅದೊಂದು ಖುಷಿ ಆಗುತ್ತೆ. ಹಾಗೆ ಈಗ ಪ್ರೇಯರ್ ಮಾಡ್ತಾಯಿಲ್ಲ ಒಳಗಡೆ. ಸೊ ಒಳಗಡೆ ಹೋಗೋಣ. ಎಲ್ಲ ಆಲ್ಮೋಸ್ಟು ಇಲ್ಲಿ ಲೆಫ್ಟ್ ಸೈಡಲ್ಲಿ ಚಪ್ಪಲಿ ಬಿಟ್ಟು ಒಳಗಡೆ ಹೋಗ್ತಾಯಿದ್ದಾರೆ. ಸೊ ಹುಡುಗರು ಸ್ವಲ್ಪ ಫೋಟೋ ತಕ್ಕೊತಾ ಇದ್ದಾರೆ. ಫೋಟೋ ತಗೊಂಡಾದ್ಮೇಲೆ ಒಳಗಡೆ ಹೋಗಿ ತೋರಿಸ್ತೀನಿ ಒಳಗಡೆ. ಇವಾಗ ಎಲ್ಲರೂ ನೋಡ್ಬೋದು ಬ್ಯಾಕ್ ಸೈಡಲ್ಲೆಲ್ಲ ಪ್ರೇಯರ್ಗೆ ಹೋಗ್ತವ್ರೆ. ಇವಾಗ ಹ್ಯಾಂಗಿಂಗ್ ಬ್ರಿಡ್ಜ್ ಅಂತ ಹೇಳಿದ್ನಲ್ಲ ಅವಾಗಲೇ. ಸೊ ಅಲ್ಲಿಗೆ ಹೋಗಿ ಇವಾಗ ಸೀದಾ ಫ್ರೆಂಡ್ ಮನೆಗೆ ಹೋಗಿ ನಾಳೆ ಏನು ಪ್ಲ್ಯಾನ್ ಇದೆಯೋ ಅದೇ ಪ್ರಕಾರ ಕಂಟಿನ್ಯೂ ಆಗುತ್ತೆ ಪ್ಲ್ಯಾನು. ಸೊ ಅಲ್ಲಿ ಸಿಗೋಣ, ಬ್ರಿಡ್ಜ್ ಹತ್ರ ಸಿಗೋಣ. ನೋಡಿ ಆಗಲೇ ಕ್ಲೋಸಿಂಗ್ ಟೈಮ್ ಆಗಿದೆ 6 ಗಂಟೆ. ಬ್ಯಾಕ್ ಸೈಡ್ ಕ್ಲೋಸ್ ಮಾಡ್ತಾ ಇದ್ದಾರೆ. ಇನ್ನೇನು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ಅಷ್ಟೇ ಎಂಟ್ರಿ ಇರೋದು. ಇವಾಗ ನಾವು ಪಾರ್ಕಿಂಗ್ ನಿಲ್ಲಿಸಿದ್ವಿ. ಪಾರ್ಕಿಂಗಲ್ಲಿ 20 ರೂಪೀಸ್ ಚಾರ್ಜ್ ಇದೆ. 2 ಬೈಕಿಗೆ 40 ರೂಪಾಯಿ ಆಗಿದೆ. ಇಲ್ಲೇ ಹಾಕಿದ್ದಾರೆ ನೋಡಿ.